ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆಯಿಂದ ಸ್ಥಾನ ಮೈಸೂರು ಉದಯ್. ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಮ್ಮ ದೇಶ ಯಾಕೆ ಇಷ್ಟು ಹಿಂದುಳಿದಿದೆ? ಜಪಾನು ನಮ್ಮ ಜೊತೆನೇ ಸ್ವಾತಂತ್ರ್ಯ ತಗೊಂತು ಅಂತ ಹೇಳ್ಬೋದು. ಆಟಮ್ ಬಾಂಬ್ ಹಾಕಿದ ನಂತರ ಅವರು ವಿಶ್ವದ 2ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದಿದ್ದಾರೆ, ಮತ್ತು ಅತಿ ದೊಡ್ಡ ಮಿಲಿಟ್ರಿ ಪವರ್ ಆಗಿ ಬೆಳೆದಿದ್ದಾರೆ, ಸಮಾಜದಲ್ಲೂ ಅತಿ ಸ್ಟ್ರಾಂಗ್ ಆಗಿ ಬೆಳೆದಿದ್ದಾರೆ. ನಾವ್ಯಾಕೆ ಬೆಳೀಲಿಲ್ಲ? ಈ ಸಮಸ್ಯೆ ಬಂದಾಗ ನಮಗೆ ಮೊದಲನೇ ಪ್ರಶ್ನೆ ಹುಟ್ಟೋದು ಅಷ್ಟೇ, ಮಧ್ಯದ ಪ್ರಶ್ನೆನೂ ಅಷ್ಟೇ, ಕೊನೆ ಪ್ರಶ್ನೆನೂ ಅಷ್ಟೇ. ಏನು ಅಂದರೆ, ನಮ್ಮ ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ಧರ್ಮವನ್ನು ಸೇರಿಸಿಲ್ಲ. ಧರ್ಮವನ್ನು ಸೇರಿಸಬಾರ್ದು ಅಂತ ಹೇಳೋರು ದೇಶದ್ರೋಹಿಗಳು, ಧರ್ಮದ್ರೋಹಿಗಳು, ಪ್ರಜಾಪ್ರಭುತ್ವ ವಿರೋಧಿಗಳು ಅಂತ ಹೇಳಬೇಕು. ಪ್ರಜಾಪ್ರಭುತ್ವ ಅಂತಂದರೆ ಬಹುಮತಕ್ಕೆ ಮಾನ್ಯತೆ ಇರಬೇಕು. ಬಹುಮತ ಅಂತಂದರೆ ಸ್ವತಂತ್ರ ಬಂದಾಗ 92% ಹಿಂದೂಗಳಿದ್ವಿ, ಈಗ 72ರಿಂದ 75% ಹಿಂದೂಗಳಿದ್ವಿ. ಈಗಲೂ ಸಹ ಸಂವಿಧಾನ ಏನೋ ರಚನೆ ಆಗಿದೆ, ಪುನರ್ರಚನೆ ಆಗಬೇಕು. ನಮ್ಮ ಆಶಯಗಳಿಗೆ, ನಮ್ಮ ಆಶೋತ್ತರಗಳಿಗೆ ಸ್ಪಂದಿಸ್ತಕ್ಕಂಥ ಕಾನೂನುಗಳು ಬರಬೇಕು. ಮತ್ತು ಯಾರು ಅಲ್ಪಸಂಖ್ಯಾತರಿದೆ, ಮುಸಲ್ಮಾನರಿರಲಿ ಕ್ರಿಶ್ಚಿಯನ್ರಿರಲಿ, ಅವರು ನಮ್ಮ ಜೊತೆ ಬದುಕೋದನ್ನು ಕಲಿಬೇಕೇ ಹೊರತು ನಾವು ಅವ್ರ ಜೊತೆ ಬದುಕೋದು ಕಲಿಯೋದು ಬೇಕಿಲ್ಲ ರೀ. ಯಾಕೆ ಅಂದರೆ ಪ್ರಕೃತಿಯ ನಿಯಮ ಇದು. ಒಂದು ಡ್ರಾಪ್ ನೀಲಿ ಕಲರ್ನ ಒಂದು ಬಕೆಟ್ ನೀರಲ್ಲಿ ಹಾಕಿ ಅದು ನೀಲಿ ಇತ್ತು ಅನ್ನೋದೇ ಗೊತ್ತಾಗೋದಿಲ್ಲ, ವಾಟರ್ ಕಲರ್ ಆಗೋಗ್ಬಿಡುತ್ತೆ. ಇದು ಪ್ರಕೃತಿ ನಿಯಮ ಇದು. ಈ ಥರ ಇದ್ದಾಗ ಅಲ್ಪಸಂಖ್ಯಾತರು ಯಾರಿದ್ದಾರೆ, ಯಾರು ಮುಸಲ್ಮಾನರು ಕ್ರಿಶ್ಚಿಯನ್ರು ಇದ್ದಾರೆ, ಅವ್ರು ಯಾರು ದೇಶ ಬಿಟ್ಟು ಹೋಗೋದು ಬೇಕಿಲ್ಲ, ಅವ್ರು ಯಾರು ಹೆದರ್ಕೊಳ್ಳೋದು ಬೇಕಿಲ್ಲ, ಅವ್ರು ಯಾರು ಹಿಂದೂ ಧರ್ಮಕ್ಕೆ ಬರೋದು ಬೇಕಿಲ್ಲ. ಅವರುಗಳು ನಮ್ಮ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಕ್ಕಂಥ ಮನೋಸ್ಥಿತಿನ ಬೆಳೆಸ್ಕೋಬೇಕು, ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಕ್ಕಂಥ ಬದುಕನ್ನು ಬದುಕಬೇಕು, ಅದನ್ನು ಕಲಿಬೇಕು ಅಂತ ಹೇಳಿ ಮುಂದುವರ್ಸೋಣ ಬನ್ನಿ. ಮೊನ್ನೆ ತಾನೇ ಸಂದೇಶ್ ಕಲಿ ಮತ್ತು ಶಹಜಹಾನ್ ಶೇಖ್ ಅನ್ನೋದ್ರ ಬಗ್ಗೆ ಮಾತಾಡಿದ್ದೆ. ಸಂದೇಶ್ ಕಲಿ ಅನ್ನೋದು ಪಶ್ಚಿಮ ಬಂಗಾಳದಲ್ಲಿದೆ. ಪಶ್ಚಿಮ ಬಂಗಾಳ, ಪೂರ್ವ ಬಂಗಾಳ. ಬಂಗಾಳ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇರಲಿ, ಬ್ರಿಟಿಷ್ ಸರ್ಕಾರ ಇರಲಿ, ಒಂದು ಪವರ್ ಸೆಂಟ್ರ್ ಆಗಿತ್ತು. ಅಂಥ ಪವರ್ ಸೆಂಟ್ರ್ ಆಗಿದ್ದರೆ ಈ ಕಾಂಗ್ರೆಸ್ ಏನಾಗುತ್ತೆ, ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ, ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ ಮಾಡಿಕೊಟ್ಮೇಲೆ ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ ಓಕೆ ಅಂದ್ಬಿಟ್ರು, ಮಾಡಿಕೊಟ್ಟಿದ್ದು ಸರಿ ಅಂದ್ಬಿಟ್ರು. ಆದರೆ ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ ಮಾಡಿದ್ದೀವಿ ಅನ್ನೋದು ಮರ್ತುಬಿಟ್ರು ಅನ್ನೋದಕ್ಕಿಂತ ಹಿಡನ್ ಅಜೆಂಡಾ ಇರೋದು ಏನು ಅಂದರೆ, ಯಾರು ಜವಾಹರ್ಲಾಲ್ ನೆಹರು ಇದ್ದರು ಕಾಶ್ಮೀರಿ ಪಂಡಿತರಂತೆ ಅಂತ ಕರೆದ್ವಿ ನಾವು. ಆದರೆ ಆತ ಕಾಶ್ಮೀರ ಪಂಡಿತ ಅಲ್ವಂತೆ, ಆತ ಮುಸಲ್ಮಾನಂತೆ, ಆ ಸಂತತಿನೇ ಮುಸಲ್ಮಾನರಂತೆ. ಯಾವುದೋ ಟಿ ವಿ ಮೀಡಿಯಾ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ, ಇಂದಿರಾ ಗಾಂಧಿ ಸತ್ತೋದಾಗ ಕಲ್ಮಾ ಓದ್ತಿದ್ರಂತೆ. ಓದಲಿ ಸ್ವಾಮಿ, ಏನು ತೊಂದರೆ ಇಲ್ಲ, ನಾವು ಎಲ್ಲ ಸಹಿಷ್ಣುಗಳು. ಆದರೆ ನಾವು ಇಂಥದ್ದು ಮಾಡ್ತಿದ್ದೀವಿ ಅಂತ ಯಾಕೆ ಹೇಳಲಿಲ್ಲ ಇವರು? ಈಗ ನೋಡಿ, ನರೇಂದ್ರ ಮೋದಿಯವರು ಬಂದಿದ್ದಾರೆ, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ. ನಮ್ಮ ಹಿಂದೂಗಳಿಗೆ ಇವಾಗ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದೆ, ನಮ್ಮ ಡೆಮಾಕ್ರಸಿಗೆ ಇವಾಗ ನಿಜವಾದ ಅರ್ಥ ಸಿಕ್ಕಿದೆ. ಬಹುಮತಕ್ಕೆ ಮಾನ್ಯತೆ ಇರಬೇಕು. ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್ ಅನ್ನೋದು ನಿಜವಾದ ಅರ್ಥ ಇವಾಗ ಬಂದಿದೆ. ಯಾವಾಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಯಿತು, ಯಾವಾಗ ಕಾಶಿನಲ್ಲಿ ವಿಶ್ವನಾಥನ ದೇವಸ್ಥಾನ ಪುನರ್ ನಿರ್ಮಾಣ ಆಯಿತು, ಕಾರಿಡಾರ್ ನಿರ್ಮಾಣ ಆಯಿತು, ದೊಡ್ಡ ಪವರ್ ಸೆಂಟ್ರಾಗಿ ಬೆಳೀತಾ ಇದೆ. ಮತ್ತು ಈಗ ಇರೋದು ನೆಕ್ಸ್ಟು ಟಾರ್ಗೆಟ್ ಇರೋದು ಮಥುರಾದಲ್ಲಿ. ಬನ್ನಿ, ಮಥುರಾಕ್ಕೂ ಸಹ ಈಗಾಗಲೇ ಭೂಮಿ ಪೂಜೆ ಆಗೋಗ್ಬಿಟ್ಟಿದೆ. ಇನ್ನೇನದು ಇನ್ನೊಂದು ಕೆಲವು ವರ್ಷಗಳಲ್ಲಿ ಅದು ಸಹ ಸೇರುತ್ತೆ. ಇದೆಲ್ಲ ಹಿಂದೂಗಳಿಗೆ ಪೂರಕವಾದ ಡೆಮಾಕ್ರಸಿ ಬರಬೇಕು, ಹಿಂದೂಗಳಿಗೆ ಪೂರಕವಾದ ನ್ಯಾಯ ಬರಬೇಕು, ಹಿಂದೂಗಳಿಗೆ ನ್ಯಾಯ ಸಿಗಬೇಕು ಅಂತಂದರೆ, ನಿಜವಾದ ಸ್ವಾತಂತ್ರ್ಯಕ್ಕೆ ಅರ್ಥ ಬರಬೇಕು ಅಂತಂದರೆ, ಈ 3 ದೇವಸ್ಥಾನಗಳು, ಈ ಥರ ಸಾವಿರಾರು ದೇವಸ್ಥಾನಗಳನ್ನ ಒಡೆದು ಮಸೀದಿ ಮಾಡಿದ್ದಾರೆ. ಏನು ಅಂದರೆ ಕಲ್ಲು ಸಿಗ್ತಿರ್ಲಿಲ್ಲ, ಏನೋ ಯುದ್ಧ ಮಾಡಿದ್ರು, ಅರ್ಜೆಂಟಾಗಿ ಮಸೀದಿ ಮಾಡಿಬಿಟ್ರು. ಇವನ್ನೆಲ್ಲ ಮತ್ತೆ ನಿರ್ಮಾಣಗಳು ಮಾಡಬೇಕಾಗಿ. ಆ ದೃಷ್ಟಿಯಿಂದ ಹೇಳಬೇಕು ಅಂತಂದರೆ, ಬನ್ನಿ, ನಾವು ಕರ್ನಾಟಕದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಕರ್ನಾಟಕದಲ್ಲಿ ಶ್ರೀರಂಗಪಟ್ಟಣ ಹಿಸ್ಟಾರಿಕಲ್ ಮತ್ತು ಧಾರ್ಮಿಕವಾಗಿದ್ದಂಥ ಕೇಂದ್ರ ಅದು. ಮೈಸೂರಿನ ಯಾರು ರಾಜರಿದ್ದರು ಅವರು ತಮ್ಮ ಕೇಂದ್ರವನ್ನಾಗಿ ಮಾಡ್ಕೊಂಡಿದ್ರು. ಇಂಥ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ಒಂದು ಹನುಮಂತನ ದೇವಸ್ಥಾನ ಇವತ್ತು ಮಸೀದಿಯಾಗಿ ಕನ್ವರ್ಟ್ ಆಗಿದೆ. ಅನೇಕ ದಿನಗಳ ಹಿಂದೆ ಅನೇಕ ಫೋಟೋಗಳು ತೆಗಿತಾ ಹೋದರೆ ಹಿಂದೂ ದೇವಸ್ಥಾನನೇ ಆಗಿತ್ತು ಅನ್ನೋದಕ್ಕೆ ಅನೇಕ ಕುರುಹುಗಳು ಸಿಗುತ್ತೆ. ಇದನ್ನೆಲ್ಲ ಬಿಟ್ಬಿಟ್ಟು ಇವತ್ತೇನಾಗಿದೆ, ಮಸೀದಿ ಮಾಡಿದ್ದಾರೆ. ನಾವು ಸರ್ವ ಜನಾಂಗದ ಶಾಂತಿಯ ತೋಟ, ಸೆಕ್ಯುಲರ್ ಒಪ್ಕೊಂಡ್ರು, ಸಂವಿಧಾನಕ್ಕೆ ಮಾತ್ರ ಮಾನ್ಯತೆ ಕೊಡ್ತೀವಿ, ಸಂವಿಧಾನ ಮಾತ್ರ ನಮ್ಮ ಭಗವದ್ಗೀತೆ ಅಂತ ಹೇಳಿಕೊಂಡು ದೇಶನ ಡಿವೈಡ್ ಮಾಡ್ತಾ ಹಿಂದೂಗಳಿಗೆ ಹೊಸ ಟೋಪಿ, ಕಲರ್ ಟೋಪಿಗಳು ಕೊಡ್ತಾರೆ. ಇದನ್ನೆಲ್ಲ ಧಿಕ್ಕರಿಸೋಣ. ಏನು ಅಂತಂದರೆ, ಸಂದೇಶ್ ಕಲಿ ಬಗ್ಗೆ ಮತ್ತು ಶಹಜಹಾನ್ ಶೇಖ್ ಬಗ್ಗೆ ಮಾತಾಡಿದ್ದೆ ಹಿಂದೆ ಎಪಿಸೋಡ್ಗಳು.
ಇವಾಗಲೂ ಸಹ ಧರ್ಮವನ್ನು ರಾಜಕಾರಣದಲ್ಲಿ ಸೇರಿಸದೆ ಇರೋದ್ರಿಂದ ನಾವು ಇಷ್ಟೊಂದು ಕಷ್ಟಪಡಬೇಕಾಗಿದೆ. ಇಷ್ಟು ವರ್ಷಗಳ ಕಾಲ ಯುದ್ಧ ಮಾಡಬೇಕು, 500-600 ವರ್ಷಗಳ ಕಾಲ ಯುದ್ಧ ಮಾಡಿದ್ವಿ. ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟೋಕ್ಕೆ ಇಷ್ಟು ಯುದ್ಧ ಆಗೋದಿಲ್ಲ ರೀ. ಕೆಲವು ಕ್ಷಿಪ್ರ ಯುದ್ಧಗಳಾಗುತ್ತೆ ನೋಡಿ. ಬಾಲಾಕೋಟ್ ಸ್ಟ್ರೈಕ್ ಆಯಿತು, 2-3 ಗಂಟೆಯಲ್ಲಿ ಮುಗಿದೋಯ್ತು ಯುದ್ಧ. ಗೆದ್ದು ಬಂದುಬಿಟ್ವಿ. ನರೇಂದ್ರ ಮೋದಿ ಕಾಲರ್ ಎತ್ಕೊಂಡು ಓಡಾಡಿದ್ರು, ಹಿಂದೂಗಳು ಕಾಲರ್ ಎತ್ಕೊಂಡು ಓಡಾಡಿದ್ರು, ಪಾಕಿಸ್ತಾನದವ್ರು ಏನು ಅನ್ಕೊಂಡು ಮೋದಿನೇ ಮಾರ ಅಂದ್ಕೊಂಡು ಓಡಾಡಿದ್ರು. ಇದೆಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ. ಹಾಗಾಗಿ 600 ವರ್ಷಗಳ ಕಾಲ ಯುದ್ಧ ಮಾಡಿ ನಾವು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ದೀವಿ ಅಂತಂದರೆ ನಿಜವಾಗ್ಲೂ ಎಷ್ಟು ದೀರ್ಘಕಾಲ ಯುದ್ಧ ಮಾಡಿ, ಪ್ರಪಂಚದಲ್ಲಿ ಯಾರೂ ಇಷ್ಟು ಯುದ್ಧ ಮಾಡಿಲ್ಲ. ಇಷ್ಟೆಲ್ಲ ಮಾಡೋದಕ್ಕೆ ಕಾರಣ ಏನು ಅಂತಂದರೆ, ನಮ್ಮ ದೇಶದಲ್ಲಿ ರಾಜಕೀಯದಲ್ಲಿ ಧರ್ಮವನ್ನು ಸೇರಿಸಬೇಕು. ರಾಜಕೀಯದಲ್ಲಿ ಧರ್ಮವನ್ನು ಸೇರಿಸದೇ ಇರೋದ್ರಿಂದ ಸಂದೇಶ್ ಕಲಿ ಇವತ್ತು ದೊಡ್ಡ ರಾಷ್ಟ್ರೀಯ ಸಮಸ್ಯೆಯಾಗಿ ಉದ್ಭವ ಆಗಿದೆ. ಅದೇ ಥರ ಶಹಜಹಾನ್ ಶೇಖ್ ಅಂದ್ಬಿಟ್ಟು ಆತ ನೋಡಿ ಮುಸಲ್ಮಾನರಂತೆ, ಆತ ಬಾಂಗ್ಲಾದೇಶದಿಂದ ಬಂದಿರ್ಬೋದು ಅಂತ ನಮ್ಮ ಅನುಮಾನ. ವಲಸೆಗಾರರಾಗಿ ಬಂದು ಇಲ್ಲಿ ಮೀನು ವ್ಯಾಪಾರ ಮಾಡ್ಕೊಂಡು ಶ್ರೀಮಂತ ಆಗ್ಬಿಟ್ಟಿದ್ದಾನೆ. ಡಾರ್ವಿನಿಯನ್ ವಿಕಾಸವಾದ ಹೇಳಬೇಕು. ಡಾರ್ವಿನ್ಸ್ ಥಿಯರಿ ಆಫ್ ರೆವಲ್ಯೂಷನ್ ಏನು ಹೇಳುತ್ತೆ ಗೊತ್ತಾ? ಮಂಗನಿಂದ ಮಾನವ ಆದ ಅಂತ ಹೇಳ್ತಾರೆ. ಮಂಗನಿಂದ ಮಾನವ ಆಗಿದೆ, ಓಕೆ ಒಪ್ಕೊಳ್ಳೋಣ. ಕೋತಿಗೆ ಹೆಂಡ ಕುಡಿಸಿದ್ರೆ ಏನಾಗುತ್ತೆ? ಕೋತಿ ಹೆಂಡ ಕುಡಿಸಿ ಮಾನವನಾದ ಅಂತಂದರೆ ಆ ಥರ ಆಟ ಇವ್ರು ಹಾಕ್ತಾಯಿದ್ದಾರೆ. ಏನಾಗುತ್ತೆ? ಅಕ್ರಮ ವಲಸೆಗಾರರು ಅವ್ರ ಹತ್ರ ವ್ಯಾಪಾರ ಮಾಡ್ತಾರೆ, ಅವ್ರಿಗೆ ದುಡ್ಡು ಸೇರುತ್ತೆ. ಮತ್ತು ಅದಕ್ಕೆ ಪೂರಕವಾದ ವಾತಾವರಣನ ಕಾಂಗ್ರೆಸ್ನಿಂದ ಸಿಡಿದು ಹೋಗಿರ್ತಕ್ಕಂಥ ಒಂದು ಪಕ್ಷ ಕಟ್ಕೊಂಡಿರ್ತಕ್ಕಂಥವ್ರು, ತೃಣಮೂಲ್ ಕಾಂಗ್ರೆಸ್ ಪಕ್ಷ ಅಂತ ಅಂದ್ಬಿಟ್ಟು ಅದರ ಅಧಿನಾಯಕಿ ಬಂದ್ಬಿಟ್ಟು ಮಮತಾ ಬ್ಯಾನರ್ಜಿ. ಇವರೇನು ಮಾಡ್ತಾರೆ, ಕಾಂಗ್ರೆಸ್ಗೆ ಶೆಡ್ ಹೊಡೆದು 27 ವರ್ಷಗಳ ಕಾಲ ಜ್ಯೋತಿ ಬಸು ವೆಸ್ಟ್ ಬೆಂಗಾಲ್ನ ರೂಲ್ ಮಾಡ್ತಾರೆ. ಅವ್ರದ್ದೇ ದಾಳಿಗಳನ್ನ ಅವ್ರ ಮುಖಾಂತರ ಅವ್ರದ್ದೇ ಆಯುಧಗಳನ್ನ ಅವ್ರ ಮೇಲೆ ತಿರುಗಿಸ್ಬಿಟ್ಟು EM ಮುಖ್ಯಮಂತ್ರಿ ಆಗ್ತಾಳೆ. ಇದಾಗಲೇ 2ನೇ ಟರ್ಮ್ ಮುಖ್ಯಮಂತ್ರಿ ಆಗಿರೋದು. ಈ ಥರ ಮುಖ್ಯಮಂತ್ರಿ ಆದರೆ ಇವರೇನು ಮಾಡ್ತಾರೆ, ಹಿಂದೂಗಳು ಓಟ್ ಹಾಕಲ್ಲ ಇವ್ರಿಗೆ. ಯಾಕೆ ಅಂತಂದರೆ, ಯಾಕೆ ಓಟ್ ಹಾಕಲ್ಲ ಹಿಂದೂಗಳು? ಓಟ್ ಹಾಕಲ್ಲ ಅನ್ನೋ ಹೆದರಿಕೆ ಯಾಕಿದೆ ಅಂತಂದರೆ, ರಾಜಕೀಯದಲ್ಲಿ ಧರ್ಮವನ್ನು ಸೇರಿಸ್ಬಿಟ್ರೆ ಇವಳದು ಬೇಳೆಕಾಳು ಬೇಯೋದಿಲ್ಲ, ಇವಳು ಮುಖ್ಯಮಂತ್ರಿ ಆಗೋದಿಲ್ಲ. ಅದರಿಂದ ಏನು ಮಾಡ್ತಾರೆ, ಕಾಂಗ್ರೆಸ್ನವ್ರ ಜೊತೆಗೆ ಸೇರಿ ಇವರು ಸಹ ರಾಜಕೀಯದಲ್ಲಿ ಧರ್ಮವನ್ನು ಸೇರಿಸಬಾರ್ದು. ಧರ್ಮ ಬೇರೆ, ರಾಜಕೀಯ ಬೇರೆ, ಎರಡನ್ನೂ ಬೇರೆ ಬೇರೆ ಇಟ್ಟಿರಬೇಕು. ಇವರೇನು ಮಾಡಿದ್ರು, ಮುಸಲ್ಮಾನರನ್ನು ಓಲೈಸ್ತಾ ಬಂದರು. ಅದರಲ್ಲೂ ಅಕ್ರಮ ವಲಸೆಗಾರರು ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥ ವಲಸೆ ಬಂದರು. ಅವರು ಬೆಳೆಯೋದಕ್ಕೆ ಪೂರಕವಾದ ವಾತಾವರಣವನ್ನು ನಿರ್ಮಾಣ ಮಾಡಿದ್ರು.